ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ, ನಮ್ಮ ಈ ಒಂದು ಪತ್ರಿಕೆ ಗೋಷ್ಠಿಯಲ್ಲಿ ಬಂದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೆ, ಇವತ್ತೇನು ಸುಮಾರು 1ನೇ ತಾರೀಕಿಂದ ನಿರಂತರವಾಗಿ ಮಾಧ್ಯಮದಲ್ಲಿ ನಾನು ಮಾತನಾಡಿದ ಬಗ್ಗೆ ಇವತ್ತೇನು ಮಾಧ್ಯಮದಲ್ಲಿ ಪ್ರಕಟ ಆಗ್ತಾ ಇದೆ, ಅದರ ಕುರಿತು ಇವತ್ತು ಒಂದು ಎಲ್ಲರಿಗೂ ಕೂಡ ಯಾವ ಹಿನ್ನೆಲೆಯಲ್ಲಿ ನಾನು ಮಾತಾಡಿದ್ದೇನೆ ಅಂತ ಅನ್ನೋದನ್ನ ಇವತ್ತು ಜನರಿಗೆ ಗೊತ್ತಾಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿ ನಡೀತಾ ಇದೆ. ನಾನಾಗ್ಲಿ ನಮ್ಮ ಸದ್ಯ ನಾಯಕರು, ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರು, ತಾಯಂದಿರಾದಂಥ ಅರುಣಾ ಪಾಟೀಲ್ ರೇವೂರವರು ಜನರ ಆಶೀರ್ವಾದದಿಂದ ಈ ಭಾಗದ ಜನರ ಸೇವೆಯನ್ನ ಮಾಡುವಂಥದ್ದು, ಸುಮಾರು 30 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಇವತ್ತಿನ ದಿವಸ ನಮ್ಮ ಕುಟುಂಬದ ಇವತ್ತು ಕಲಬುರಗಿಯ ರಾಜಕಾರಣದಲ್ಲಿ ಇವತ್ತಿನ ದಿವಸ ನಿರಂತರವಾಗಿ 30 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ಇವತ್ತು ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಹಿಂದೆ ಎಂದೂ ಕೂಡ ನಮ್ಮ ಅಧಿಕಾರದ ಅವಧಿಯಲ್ಲಿ ಕಲಬುರಗಿಯಲ್ಲಿ ಶಾಂತಿ ಸುವ್ಯವಸ್ಥೆ ಸರಿಯಾಗಿರಬೇಕು, ಯಾವುದೇ ಒಂದು ಸಣ್ಣ ಕೋಮು ಗಲಭೆಯನ್ನು ಕೂಡ ಅಥವಾ ಯಾವುದೇ ಜಾತಿಗಳ ಮಧ್ಯೆ ಘರ್ಷಣೆ ಆಗಿರುವಂತ ಉದಾಹರಣೆ ಇವತ್ತು ನಮ್ಮ ಅಧಿಕಾರದ ಅವಧಿಯಲ್ಲಿ ಇವತ್ತು ಆಗಿರುವಂಥದ್ದು ಉದಾಹರಣೆಗೂ ಕೂಡ ಸಿಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಹಿಂದೆ ಏನೋ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು, 1ನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟದಲ್ಲಿ, ಆ ಹೋರಾಟದಲ್ಲಿ ಮಾತನಾಡಿರುವಂತಹ ಸಂದರ್ಭದಲ್ಲಿ ನಾನು ಹಿಂದೆ ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ್ ಆಗಿ ಮಾಡಬೇಕು ಅಂತನ್ನುವ ಕೆಲವು ನಾಯಕರ ಏನು ಪ್ರಯತ್ನ ಇತ್ತು, ಆ ಪ್ರಯತ್ನಕ್ಕೆ ಕಲಬುರಗಿಯ ಜನ ಒಪ್ಪೋದಿಲ್ಲ, ಕಲಬುರಗಿಯ ಜನ ಈ ರೀತಿಯಾದಂತಹ ರಾಜಕಾರಣಕ್ಕೆ ಒಪ್ಪೋದಿಲ್ಲ ಅಂತನ್ನುವ ಮಾತನ್ನ ನಾನು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಕಲಬುರಗಿಯ ಜನ ಅಂತಂದ್ರೆ ಯಾರು? ಕಲಬುರಗಿನಲ್ಲಿ ಇವತ್ತು ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಅನೇಕ ಜಾತಿ ಧರ್ಮದ ಜನರು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥದ್ದು. ಹೀಗಾಗಿ ಕಲಬುರಗಿಯ ನಾನು ಯಾವುದೇ ಒಂದು ಕೋಮಕ್ಕೆ ಅಥವಾ ಯಾವುದೇ ಒಂದು ಸಮಾಜಕ್ಕೆ ಮಾತಾಡಿರುವಂಥದ್ದಲ್ಲ. ಇವತ್ತು ಕಲಬುರಗಿನಲ್ಲಿರುವಂತಹ ಜನರು ಈ ರೀತಿಯಾದಂಥ ಪಾಲಿಟಿಕ್ಸ್ಗೆ, ಈ ರೀತಿಯಾದಂಥ ರಾಜಕಾರಣಕ್ಕೆ ಏನು ನಾವು ಪಾಕಿಸ್ತಾನವನ್ನ ಮಾಡ್ಲಿಕ್ಕೆ ಹೋದ್ರೆ ಕಲಬುರಗಿಯ ಜನನೇ ಇದಕ್ಕೆ ಒಪ್ಪೋದಿಲ್ಲ ಅಂತನ್ನುವ ಮಾತನ್ನ ನಾನು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನಮ್ಮ ತಂದೆಯವರು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಅನೇಕ ಜನ ಮುಸ್ಲಿಮನ ನಾಯಕರನ್ನು ಕೂಡ ಇವತ್ತಿನ ದಿವಸ ಅವರಿಗೆ ಸಹಕಾರ ಕೋರಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಆ ಚುನಾವಣೆಯನ್ನು ಕೂಡ ಗೆಲ್ಲಬೇಕು ಅಂತಂದ್ರೆ ದೇಶಭಕ್ತ ಮುಸ್ಲಿಂ ಜನನು ಕೂಡ ಇವತ್ತು ಈ ರೀತಿಯಾದಂತ ಏನು ರಾಜಕೀಯ ಕಲಬುರಗಿನಲ್ಲಿ ನಡೀತಾ ಇದೆ ಅದನ್ನ ವಿರೋಧಿಸಿ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇವತ್ತು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಏನು ಕೆಲವೊಬ್ರು ಇವತ್ತು ವೈಯಕ್ತಿಕವಾಗಿಯೂ ಕೂಡ ಇವತ್ತಿನ ದಿವಸ ಟೀಕೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಯಾರು ಕಾನೂನನ್ನ ಮೀರಿ ಇವತ್ತು ಕಾನೂನನ್ನ ಉಲ್ಲಂಘನೆಯನ್ನ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗತ್ತೆ ಅಂತ ವಿಶ್ವಾಸ ಇದೆ. ನಾವು ಪೊಲೀಸ್ ಕಮಿಷನರ್ ಕೂಡ ಕೇಳ್ಕೊಂಡಿದ್ದೇವೆ. ಅವರು ನಮ್ಮ ಹೋರಾಟ ಏನೋ ಕೆಲವೊಬ್ರು ರೋಜಾ ಇಂದ ಬೇರೆ ಬೇರೆ ಬಡಾವಣೆಗಳಿಂದ ಬಂದು ನಮ್ಮ ಪೊಲೀಸ್ ಸ್ಟೇಷನ್ ಎದುರುಗಡೆ ಯಾವುದೇ ಪರ್ಮಿಷನ್ ಇರಲಾರ್ದೆ ಅಥವಾ ಅದಕ್ಕೆ ಪೊಲೀಸ್ ಸ್ಟೇಷನ್ ಇಂದಾನು ಕೂಡ ಏನು ಅದಕ್ಕೆ ಪರವಾನಗಿಯನ್ನ ತಗೊಳ್ಳಾರ್ದೆ ಇವತ್ತು ಅಲ್ಲಿ ಬಂದು ಗುಂಡಾಗರ್ದಿಯನ್ನ ಮಾಡಿದ್ದಾರೆ. ಅವರ ವಿಡಿಯೋಗಳನ್ನ ತಗೊಂಡು ಪೊಲೀಸರಿಗೆ ಈಗಾಗಲೇ ನಮ್ಮ ಅಲ್ಲಿನ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಮಲ್ಲು ಉದ್ನೂರ್ ಅವರು ಆ ವಿಡಿಯೋಗಳನ್ನ ಮತ್ತು
ಯಾರ್ಯಾರು ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಇವತ್ತು ಪೊಲೀಸರಿಗೆ ಕೊಟ್ಟಿದ್ದಾರೆ. ತಕ್ಷಣದಲ್ಲಿ ಪೊಲೀಸರು ಅವ್ರ ಮೇಲೆ ಕ್ರಮವನ್ನ ಜರುಗಿಸ್ಬೇಕು. ಯಾಕಂತಂದ್ರೆ ಇದು ಏನಾಗುತ್ತೆ, ಕೋಮು ಸೌಹಾರ್ದತೆ ಇವತ್ತು ನಮ್ಮ ನಗರದಲ್ಲಿ ಉಳಿಬೇಕು. ನಮ್ಮೆಲ್ಲರೂ ಕೂಡ ನಾವು ಇಲ್ಲಿ ಕಲಬುರಗಿಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸರಿಯಾದ ರೀತಿಯಿಂದ ಇರಬೇಕು ಅಂತಂದ್ರೆ ನಾವು ಕಾನೂನನ್ನ ಎಲ್ಲರಿಗೂ ಕೂಡ ಪಾಲನೆಯನ್ನ ಮಾಡುವಂತದ್ದು ಅವಶ್ಯಕತೆ ಇದೆ. ಯಾರು ಕಾನೂನನ್ನ ಮೀರಿ ಹೋಗಿದ್ದಾರೆ ಅವರನ್ನ ಇವತ್ತು ತಕ್ಷಣದಲ್ಲಿ ಅವರಿಗೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಪೊಲೀಸಿನ ಅಧಿಕಾರಿಗಳಿಗೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ. ಈಗಿರುವಂತ ನಮ್ಮಲ್ಲಿ ಶಾಸಕರಾದಂತ ಅಲ್ಲಂ ಪ್ರಭು ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ 3 ವರ್ಷ ಆಗಿದೆ ಅವರಾಗಿ, 3 ಕೆಲಸ ಮಾಡಿಲ್ಲ ಕಲಬುರಗಿ ಅಭಿವೃದ್ಧಿಗಾಗಿ. ಅಭಿವೃದ್ಧಿ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಅವರು ಯಾವುದೇ ಅಭಿವೃದ್ಧಿ ಕಾರ್ಯನೂ ಕೂಡ ಮಾಡಿಲ್ಲ. ಹೀಗಾಗಿ ಯಾವುದೋ ಒಂದು ಸಮಾಜದ ಓಲೈಕೆಯನ್ನ ಮಾಡ್ಲಿಕ್ಕೆ ಇವತ್ತು ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವರು ತಮ್ಮ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಇವತ್ತು ಅವಲೋಕನೆಯನ್ನ ಮಾಡ್ಕೊಳ್ಳಿ. ಅವ್ರ ಪಕ್ಷದಲ್ಲಿನೇ ಅನೇಕ ಜನ ಟಿಕೆಟ್ ಕೇಳ್ತಾ ಇದ್ದಾರೆ. ಅದನ್ನ ನೋಡೋದ್ ಬಿಟ್ಟು ನಮ್ಮ ಪಾರ್ಟಿ ಬಗ್ಗೆ ಅವರು ಇವತ್ತಿನ ದಿವಸ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ.